ಅಡಿಗೆ ಐ ಅವಾಯ್ಡ್. ಬಟ್ ನಮ್ಮಮ್ಮ ಊರಲ್ಲೆಲ್ಲ ನಾನು ಅಡುಗೆ ಮಾಡಲೇಬೇಕು. ನಾನು ಏನು ಮಾಡಲಿ? ವೆಜ್ ಓಪನ್ ಮಾಡಿ ನೋಡಿದರೆ ಝೂಮ್ ಹಾಕಿ ತೋರಿಸ್ತೀನಿ. ಅವರೆಕಾಳು, ಒಣಗಿದ ಅವರೆಕಾಳು ಹೇಳ್ತಿರ್ತಾರೆ ಮನೇಲಿ, ಉಪ್ಸಾರು ಮಾಡೋಕ್ಕೆ ಬಂದರೆ ಎಲ್ಲ ಅಡುಗೆ ಮಾಡಿದಷ್ಟು ಕಲ್ತಂಗೆ ಅಂತ. ನಮ್ಮಮ್ಮನ ರೆಸಿಪೀಸ್ ಬರ್ಕೊಂಡಿರೋದು. ಎಲ್ಲಿದೆ ಉಪ್ಸಾರು? ಹಾಂ, ಮೇಲಿದೆ. ಸೊ ಇದರಲ್ಲಿ ಇದು ನೋಡಿಕೊಂಡು ಅಡುಗೆ ಮಾಡಬೇಕು ನಾನು ಇವಾಗ. ಈಗ ನಾನು ಒಣಗಿದ ಅವರೆಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸಲು ಇಟ್ಟಿದ್ದೇನೆ. ಜೀರಿಗೆ, ಮೆಣಸು, ಕೊತ್ತಂಬರಿ ಹಾಕಿದ್ದೇನೆ. ಕೊತ್ತಂಬರಿಯನ್ನು ತೊಳೆದು ಹಾಕಬೇಕು. ದಟ್ಸ್ ವಾಟ್ ಹ್ಯಾವ್ ಡನ್. ಜೊತೆಗೆ ನಾನು ಬೇಯಿಸ್ತಾ ಇರೋವಂಥ ಟೊಮ್ಯಾಟೊ ಅನ್ನೋದು ಚಿಲ್ಲಿ, ಇದನ್ನ ತೆಗೆದು ಇದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮುಚ್ಚಂದೆ ನೋಡಿದ್ರಾ? ನಮ್ಮನೆ ಕುಕ್ಕರ್ ಕೂಡ ನನ್ನ ಮಾತು ಕೇಳುತ್ತೆ. ಅದು ಕೆಲವೊಂದು ಕಡೆ ಖಾರ ಸಪ್ರೇಟ್ ಮಾಡ್ತಾರೆ, ರಸ ಸಪ್ರೇಟ್ ತೊಗೊಂಡು ಹಾಕ್ಕೊಳ್ತಾರೆ. ಯಾರಿಗೆ ಬೇಕೋ ಅವ್ರು ಖಾರ ಹಾಕೋತಾರೆ, ನಾವು ಒಟ್ಟಿಗೆ ಹಾಕ್ತೀವಿ. ನಾವು ಮಾಡೋ ಸಾಂಬಾರು ಬೇಕಾದರೆ ತಿನ್ಬೋದು, ಇಲ್ಲ ಬಿಡ್ಬೋದು, ಅವ್ರಿಷ್ಟ. ನಾವು ಒಟ್ಟಿಗೆ ನಮ್ಮ ಟೇಸ್ಟ್ ತಕ್ಕಂಗೆ ನಾವು ಪೇಸ್ಟ್ ಎಲ್ಲ ಹಾಕಿ ಖಾರ ಸಾರು ಎಲ್ಲ ಹಾಕಿನೇ ಮಾಡೋದು. ಓಕೆನಾ? ಪುಣ್ಯಕ್ಕೆ ಇವಾಗ ಬಂದಿದೆ. ಇದನ್ನು ತೆಗೆದು ಅದು ಬೇಯಿಸ್ತಿದೆಯಲ್ಲ ಅದಕ್ಕೆ ಹಾಕ್ತೀನಿ ನೋಡಿ. ಕಾಳೆಲ್ಲ ಏನಿತ್ತಲ್ಲ ಆ ಪೇಸ್ಟಿಗೆ ಹಾಕಿದ್ದೀನಿ. ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ, ನನಗೆ ಡೌಟ್ ಇರೋದು. ಗ್ರೀನ್ ಚಿಲ್ಲೀಸ್ ಬಳಸ್ತಾ ಇದ್ವಿ, ರೆಡ್ ಚಿಲ್ಲಿ ಹಾಕ್ಬಿಟ್ಟಿದ್ದೀನಿ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಈ ಒಣ ಮೆಣಸಿನ್ಕಾಯಿ ಜೊತೆ ಒಣ ಅವರೆಕಾಯಿ ಜೊತೆ ಒಣ ಮೆಣಸಿನ್ಕಾಯಿ ಕಾಂಬಿನೇಷನ್ ಅಪ್ಪ, ನಾನು ಇವಾಗ ಕಂಡುಹಿಡಿದಿದ್ದು. ಅಮ್ಮ ಬಂದರೆ ಬೈತಾರೆ, ಚೆನ್ನಾಗಿಲ್ಲ ಅಂದರೆ ಅವೆಲ್ಲ ಇದ್ದೇ ಇರುತ್ತೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಇಷ್ಟು ಡಿಸ್ಟರ್ಬ್ ಮಾಡುತ್ತಿದ್ದು. ಸೊ ನನ್ನ ಪ್ರೀತಿಸೋರು ಮತ್ತು ನನ್ನ ಫಾಲೋವರ್ಸ್ಗೆ ನನ್ನ ಕಾಳಜಿಗಾಗಿ ನನ್ನ ಅಡುಗೆಯನ್ನು ನಾನು ಸಂಪೂರ್ಣವಾಗಿ ತೋರಿಸುತ್ತಿಲ್ಲ. ಈಗ ಟೇಸ್ಟ್ ಮಾಡುವ ಸಮಯ. ಹಾಕಿದ್ದೀನಿ. ಏನಿಷ್ಟು ರೆಡ್ ಕಲರ್ ಕಾಣಿಸ್ತಾ ಇದೆ, ಅದು ನೋಡೋಣ ಹೇಗಿರುತ್ತಂತ. ಇಷ್ಟು ಖಾರ ಆಗಿದೆ. ನಮ್ಮ ಮನೇಲಿ ಗ್ರೀನ್ ಚಿಲ್ಲೀಸ್ ಬಳಸ್ತಾ ಇರಲಿಲ್ಲ, ಖಾರ ಆಗುತ್ತೆ ಅಂತ. ನಾನು ರೆಡ್ ಚಿಲ್ಲಿನಲ್ಲ ಈ ಮಟ್ಟಕ್ಕೆ ಖಾರ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಹೆಂಗೋ ತಿಂತಾರೆ, ಅವ್ರಿಗೆ ರುಚಿ. ನಾನೇ ನಮ್ಮ ಮನೇಲಿ ಖಾರ ತಿಂದೇ ಇರೋಳು.